ರಷ್ಯಾ ದೇಶದ ಟ್ರ್ಯಾಕ್ಟರ್ ನೋಡ್ರಿಪ್ಪ ಇದ ಇಟ್ಟು ದೊಡ್ಡ ಟರ್ಬೋ ಐತ್ರಿ. ಇದು ಫಿಲ್ಟರ್ ಅದು 200 HP ಆಗಷ್ಟ ಪವರ್ಫುಲ್. ರಷ್ಯಾ ದೇಶದ ಟ್ರ್ಯಾಕ್ಟರ್ ನೋಡ್ರಿಪ್ಪ. ಸೊ ನಮಸ್ಕಾರ ರೀ ಎಲ್ಲ ಟ್ರ್ಯಾಕ್ಟರ್ ಈ ವಿಷಯ ಏನಪ್ಪಾ ಅಂದ್ರೆ ರೀ ನಿಮಗೆಲ್ಲರಿಗೂ ಒಂದ ಇಂಟ್ರೆಸ್ಟಿಂಗ್ ಎಲ್ಲ ಇವತ್ತ ಟ್ರ್ಯಾಕ್ಟರ್ ತೋರ್ಸೋದಿವಿ ನೋಡ್ರಿ. ಈ ಟ್ರ್ಯಾಕ್ಟರ್ ಏನೈತಿ ನೋಡ್ರಿ, ರಷ್ಯಾ ದೇಶದ ಟ್ರ್ಯಾಕ್ಟರ್ ಐತಿ ನೋಡ್ರಿ. ಈ ಟ್ರ್ಯಾಕ್ಟರ್ ಎಲ್ಲಿ ಐತಿ ಅಂದ್ರೆ ನೋಡ್ರಿ ನಮ್ಮ ಹತ್ನಿ ತಾಲೂಕು ಒಳಗ್ರಿ ಜಮಕೇರಿ ಅಂತ ಹೇಳ್ರಿ ಗ್ರಾಮ ಒಳಗ್ರಿ ಊರಿನೊಳಗ್ರಿ ಈ ಟ್ರ್ಯಾಕ್ಟರ್ ಐತಿ ನೋಡ್ರಿ. ಟ್ರ್ಯಾಕ್ಟರ್ ರೀ ಏನೇನು ಐತ್ರಿ, ಏನೇನು ಫ್ಯೂಚರ್ ಐತ್ರಿ, ಮತ್ತೆ ಯಾವ ಮಾಡೆಲ್ ರೀ, ಇದ್ರ ಹೆಸರು ರೀ ಏನೇನ್ರಿ ಅಂತ ಹೇಳ್ರಿ ಎಲ್ಲ ಈ ವಿಡಿಯೋಗೆ ಹೇಳ್ತೀವಿ ಬರ್ರಿ. ನಮ್ಮ ಜಮಕೇರಿ ಊರೊಳಗ್ರಿ ಮಲ್ಲಿಕಾರ್ಜುನ್ ಮಾಳಿ ಅವ್ರದ್ದು ಇದ ಟ್ರ್ಯಾಕ್ಟರ್ ಐತಿ ನೋಡ್ರಿ. ಈ ಟ್ರ್ಯಾಕ್ಟರ್ ಅಂದ್ರೆ ರೀ ಮೊದಲೆಲ್ಲ ಚೇಂಜಸ್ ಐತ್ರಿ. ಈ ಟ್ರ್ಯಾಕ್ಟರ್ ಎಲ್ಲ ರೀ ಆರ್ಟಿಷನ್ ರೀ ಎಲ್ಲ ಮಾಡಿಬಿಟ್ಟಾರ್ರಿ, ಅನಾಹುತ್ಲೆ ರೀ ಆರ್ಟಿಷನ್ ಮಾಡಿರಿ. ಹಂಗೆ ಈ ಟ್ರ್ಯಾಕ್ಟರ್ ಹೆಸರು ಏನಂದ್ರೆ ಐತಿ ಅಂದ್ರೆ ನೋಡ್ರಿ MT3 ಬೆಲಾರಸ್. MT3 ಬೆಲಾರಸ್ ರೀ ರಷ್ಯಾ ದೇಶದ ಟ್ರ್ಯಾಕ್ಟರ್ ನೋಡ್ರಿಪ್ಪ. ಇದ್ರಿ ಅನಾಹುತ ಅಂದ್ರೆ ಅನಾಹುತ ಐತ್ರಿ, ತಿಂಡಿ ಅಂದ್ರೆ ಫುಲ್ ತಿಂಡಿಲ್ಲ ಐತ್ರಿ. ಹಂಗಾರಿ ಇದ್ರಿ ಇಲ್ಲಿ ಸನೆ ಬರ್ರಿ. ಹಂಗ ಇದೇನೈತಿ ನೋಡ್ರಿ 6 ಪಿಸ್ಟನ್ ಗಾಡಿ ಐತ್ರಿ ನೋಡ್ರಿ. 6 ಪಿಸ್ಟನ್ ಗಾಡಿ ಐತ್ರಿ. ಭಾಳ ಅಂದ್ರೆ ಭಾಳ ಪವರ್ಫುಲ್ ಐತ್ರಿ ಇವ್ರಿ. ಹಂಗಾರಿ ಈ ಸೈಡ್ ಹೇಳ್ಬೇಕಂದ್ರೆ ಇದಕ್ಕೆ ರೀ ಭಾಳ ಅಂದ್ರೆ ಭಾಳ ಆರ್ಟಿಷನ್ ಮಾಡ್ಯಾರಿ. ಹಂಗ ಇಲ್ಲಿ ತೆಳಗ್ ನೋಡ್ಬೋದ್ರಿ. ಇದಕ್ಕೆ ಏನ್ ತೆಳಗ್ ಐತಿ ನೋಡ್ರಿ, ಭಾಳ ಅಂದ್ರೆ ಭಾಳ ಪವರ್ಫುಲ್ ರೀ. ಆರ್ಟಿಷನ್ ಮಾಡಿಬಿಟ್ಟಾರ ನೋಡ್ರಿ. ದಡಿ ಕೆಲಸ ಅಂದ್ರೆ ಈ ಟ್ರ್ಯಾಕ್ಟರ್ ಏನೈತಿ ನೋಡ್ರಿ ದಡಿ ಕೆಲಸ ರೀ. ಭಾಳ ಅಂದ್ರೆ ಭಾಳ ಕೆಟ್ಟ ಪವರ್ಫುಲ್ ಮಾಡ್ಯಾರಿ. ಅಂದ್ರೆ ಓಲ್ಡ್ ಗಾಡಿಗಳು ಇರ್ತೀವಿ ನೋಡ್ರಿ ಅದ್ರ ದಡಿ ಐತ್ರಿ ರೀ. ಭಾಳ ಅಂದ್ರೆ ಭಾಳ ಕೆಟ್ಟ ಆರ್ಟಿಷನ್ ಮಾಡಿರಿ. ಭಾಳ ಪವರ್ಫುಲ್ ರೀ. ಎಕ್ಸೆಲ್ಲ ದಡಿ ಅಂತ ಹೇಳ್ಬೋದ್ರಿ. ಹಂಗ ಈ ಕಡ್ರಿ ಬರ್ರಿ ನಿಮ್ಗೆ ತೋರ್ಸನ್ರಿ. ಈ ಸೈಡ್ ಹೇಳ್ಬೇಕಂದ್ರೆ ರೀ ಈ ಇಂಜನ್ ಐತಿ ನೋಡ್ರಿ. ಈ ಟ್ರ್ಯಾಕ್ಟರ್ ಇಂಜನ್ ಏನ್ ಜೋಡ್ಸ್ಯಾರ ನೋಡ್ರಿ ಇದ್ರಿ ಟಾಟಾ ಟರ್ಬೋ ಇಂಜನ್ ಐತ್ರಿ. ಅಂದ್ರೆ ಒಂದ್ 22 ಗಾಲಿದು ಟ್ರಕ್ ಇರತ್ ನೋಡ್ರಿ. ಆ ಟ್ರಕ್ ಅದ್ರಿ ಟಾಟಾ ಟರ್ಬೋ ಇಂಜನ್ ಐತ್ರಿ. ಟರ್ಬೋ ನೋಡ್ರಿಪ್ಪ ಯಾನ್ ದೊಡ್ಡದೈತ್ರಿ. ಇಲ್ಲಿ ಟರ್ಬೋ ನೋಡ್ರಿ ಇದ್ರಿ ಟರ್ಬೋ ಅನಾಹುತ್ಲೆ ಇಟ್ಟು ದೊಡ್ಡ ಟರ್ಬೋ ಐತ್ರಿ. ಇದು ಫಿಲ್ಟರ್ ಅದು ನೋಡ್ಬೋದ್ರಿಪ್ಪ. ಅನಾಹುತ ಪವರ್ ಹೆಚ್ಚು ಮಾಡಿಬಿಟ್ಟಾರಿ. ಮಿನಿಮಮ್ ಏನಿಲ್ಲ ಅಂದ್ರಪ್ಪ ಅನ್ರಿ ಇದ್ರಿ 200 HP ಆಗಷ್ಟ ಪವರ್ಫುಲ್ ಟ್ರ್ಯಾಕ್ಟರ್ ಮಾಡಿಬಿಟ್ಟಾರಂತ ಹೇಳ್ಬೋದು ನೋಡ್ರಿ. ಅನಾಹುತ ಅಂದ್ರೆ ಅನಾಹುತ ರೀ. ಅನರ್ ನಿಮ್ಮ ಹೆಸರು ರೀ? ಮಲ್ಲಿಕಾರ್ಜುನ್ ಮಾಳಿ ಅನರ್. ಈಗ್ರಿ ಈಗ ಇದು ಟ್ರ್ಯಾಕ್ಟರ್ ತಂದಿರಿ ನೀವು ರೀ. ಈಗ ಆಸ್ಪಾಸ್ ಹೇಳ್ಬೇಕಂದ್ರೆ ಇಂದ ಒಂದ ಟ್ರ್ಯಾಕ್ಟರ್ ಐತ್ರಿ. ಈ ಟ್ರ್ಯಾಕ್ಟರ್ ನೀವು ರೀ ಯಾವಾಗ ತಂದಿರಿ ಮತ್ತು ರೀ ಯಾವ ಮಾಡೆಲ್ ಐತ್ರಿ ಒಂದು ಸ್ವಲ್ಪ ಎಲ್ಲ ಹೇಳಿರಲ್ಲ. 1963 ಮಾಡಲ್. 1963 ಮಾಡೆಲ್ ಐತ್ರಿ. ಆಲ್ಟ್ರೇಷನ್ ಮಾಡ್ಕೊಂಡು ಬಂದಿದೆ. ಇಚಲಕರಂಜಾಗ ಆರ್ಟಿಷನ್ ಮಾಡಿರಿ. ಇದು ಯಾವ ದೇಶದ ಐತ್ರಿ ಟ್ರ್ಯಾಕ್ಟರ್? ರಷ್ಯಾ ರೀ. ನೋಡ್ರಿ ಈ ಟ್ರ್ಯಾಕ್ಟರ್ ರೀ ರಷ್ಯಾ ದೇಶದ ಐತ್ರಿ. ಆರ್ಟಿಷನ್ ರೀ. ಅಂದ್ರೆ ಇಲ್ಲಿ ಇವ್ರ ರೈತರಿ ಇಲ್ಲಿ ತೊಗೊಂಡ ಬಂದಾರ. ಇದು ಯಾವ ಕಾರಣಕ್ಕೆ ತೊಗೊಂಬಂದಿರಿ? ನಾವು ಗಳೆ ನೇಗಲ ಹೊಡ್ಲಿಕ್ಕೆ ತೊಗೊಂಡು ಗಳೆ ಎಲ್ಲ ಯಾವ್ದು ಬೇಕಾದಾಗ ಮಾಡ್ತೇವೆ ತೆಗದಾರಿ. ಅಂದ್ರೆ ಪವರ್ ಹೆಂಗೆ ಐತ್ರಿ ಇದ್ರಿ? ಪವರ್ಫುಲ್ ಪವರ್ಫುಲ್ ರೀ. ಈಗ ಆಲ್ರೆಡಿ ನೀವು ಇಲ್ಲಿ ನಮ್ಮ ಸೈಡ್ ಏನು ನಡೀತಾವ ನೋಡ್ರಿ ಎಲ್ಲ ಟ್ರ್ಯಾಕ್ಟರ್ಗಳು ಇರ್ತಾವ್ರಿ. ಆದ್ರೆ ನೀವು ಇದೇ ಟ್ರ್ಯಾಕ್ಟರ್ ಯಾಕೆ ತಂದ ರೆಡಿ ಮಾಡಿಸಿ ಮಾಡೋ ಕಾರಣ ಏನ್ರಿ? ನೇಗಲ ಹೊಡ್ಲಿಕ್ಕೆ ಯಾವ ಟ್ರ್ಯಾಕ್ಟರ್ ಕೇಳಂಗಿಲ್ಲ. ಇದು ಕೇಳಂಗಿಲ್ಲ ರೀ. ಎಲ್ಲ ಹೆಚ್ಚಾಕ. ಅಂದ್ರೆ ಡೀಸೆಲ್ ಎಷ್ಟು ತೊಗೋತೀರಿ ಇದು ಒಂದು ತಾಸಿಗೆ ರೀ? ತಾಸಿಗೆ ಡೀಸೆಲ್ 5 ರಿಂದ 6 ಲೀಟರ್ ತಗೋತದೆ. 5 ರಿಂದ 6 ಲೀಟರ್ ರೀ. ತಗದಾನು ಹಂಗೆ ಮಾಡಿದೆ. ತಾಸಿಗೆ 1 ಎಕರೆ ನೇಗಲ ಹೊಡಿತೀವಿ. ತಾಸಿಗೆ 1 ಎಕರೆ ರೀ. ಅಂದ್ರೆ ಈಗ ಹೇಳ್ಬೇಕಂದ್ರೆ ಇದು ಎಷ್ಟು HP ತನಕ ಪವರ್ಫುಲ್ ಆಗೈತ್ರಿ ಈಗ ರೀ? ನಮ್ಮ ಲೆಕ್ಕಲ್ಲಿ ಅನ್ಸತ್ರಿ ಇದು ನಮ್ಗೆ 200 HP ತನಕ ಆಗಿದೆ. 200 HP ತನಕ ಪವರ್ಫುಲ್ ಆಗೈತ್ರಿ. ನೋಡ್ಬೋದ್ರಿ ಟರ್ಬೋ ಇಂಜಿನ್ ಐತ್ರಿ. ಇದ್ರದ್ದೆಲ್ಲ ತೋರ್ಸನ್ರಿ. ಟಾಟಾ ರೀ. ಟಾಟಾ ಟರ್ಬೋ ಇಂಜಿನ್ ಐತ್ರಿ. ಇದ್ರಿ ಭಾಳ ಅಂದ್ರೆ ಭಾಳ ಪವರ್ಫುಲ್ ಐತ್ರಿ. ಮತ್ತು ರೀ ಹಂಗಾರಿ ಈಗ ರೀ ನಮ್ಮ ಸೈಡ್ ಎಲ್ಲ ಟ್ರ್ಯಾಕ್ಟರ್ಗಳು ರೀ ಬೇರೆ ಬೇರೆ ಕಂಪ್ನಿ ಅದಾವ್ರಿ. ಆದ್ರೆ ನೀವು ರೀ ಇದು ಬೇರೆ ದೇಶದಿಂದ ಯಾಕೆ ತರಬೇಕು ಅನ್ನೋದು ಅನ್ನಿಸ್ತಾರೆ ಅಣ್ಣ? ಬೇರೆ ದೇಶದಿಂದ ಈಗ ತಂದಿದ್ದು ನಾವು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೀವಿ ಅದನ್ನ. ಹಾಂ ರೀ. ಟ್ರ್ಯಾಕ್ಟರ್ ಇದು ರಷ್ಯಾದ ಟ್ರ್ಯಾಕ್ಟರ್. ಹಾಂ ರೀ. ಬೆಲಾರಸ್. ಹಾಂ ರೀ. ಅಲ್ಲಿಂದ ತಂದದ್ದು ಬೇರೆದವ್ರು ತಂದ್ರೆ ಅವ್ರ ಕಡೆ ನಾವು ತೊಗೊಂಡಿಂದ ಇದನ್ನ ಆಲ್ಟ್ರೇಷನ್ ಮಾಡಿದ್ವಿ. ಆಲ್ಟ್ರೇಷನ್ ರೀ. ಈಗ ಆಲ್ಮೋಸ್ಟ್ ರೀ ಇದನ್ನೆಲ್ಲ ತಂದ್ರಿ ಎಲ್ಲ ರೆಡಿ ಮಾಡಕ್ಕೆ ಎಷ್ಟು ಖರ್ಚು ಮಾಡಿಬಿಟ್ರಿ ನೀವು ರೀ? ಎಲ್ಲ ಕೂಡಿಸಿಂದ ಇದಕ್ಕೆ 8-7 ಲಕ್ಷ ರೂಪಾಯಿ. 7-8 ಲಕ್ಷ ರೀ. ಅಂದ್ರೆ 7-8 ಲಕ್ಷ ಒಳಗೆ ರೀ ಈಗ ಕಂಪ್ನಿಯಿಂದ ರೀ ಬೇರೆ ಟ್ರ್ಯಾಕ್ಟರ್ ಬರ್ತಿದ್ವಿ ರೀ. ಆದರೆ ನೀವು ರೀ ಇದ್ರ ಮ್ಯಾಗ ಯಾಕೆ ಅಷ್ಟು ಹಂಬಲ್ ರೀ? 3 ಪಲ್ಟಿ. ಹಾಂ ರೀ. ನೋಡಿದ್ರಿ ಹಾಂ ರೀ 3 ಪಲ್ಟಿ ಗಳೆ ರೀ. ಅಂದ್ರೆ ರೀ ಪವರ್ಫುಲ್ ಜಾಸ್ತಿ ಮಾಡೋ ಸಲ ಬಂದ್ರಿ ಇದ ತಂದಿರಿ. ಹಂಗಡ್ರಿ ಹಂಗ ಈ ಕಡ್ರಿ ಮತ್ತೊಬ್ಬರು ರೈತ ಇದಾರೆ. ಅನಾರ್ ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಮಾದೇವ. ಹಾಂ ರೀ. ಅನಾರ್ ಈಗ ಸದ್ಯ ರೀ ಈಗ ನಿಮ್ಮ ಊರಾಗ ರೀ ಇಂಥದ ಇದು ಒಂದೇ ಟ್ರ್ಯಾಕ್ಟರ್ ಇದ್ರಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹಾಂ ರೀ. ಇದು ನೇಗಲ ಹೊಡಿಸ್ಕೊಂಡ್ ತಂದೀವಿ ನಾವು. ನೇಗಲ ಹೊಡಿಸಲ್ ಬಂದ್ರಿ. ಪವರ್ ಹೆಂಗೆ ಐತ್ರಿ ಇದ್ರದ್ರಿ? ಪವರ್ಫುಲ್ ಐತಿ. ತಾಸಿಗೆ 1 ಎಕರೆ ಗಳೆ ಹೊಡಿತೀವಿ. ತಾಸಿಗೆ 1 ಎಕರೆ ಗಳೆ ಹೊಡಿತೀರಿ. ಅಂದ್ರೂ ಇದು ಟ್ರ್ಯಾಕ್ಟರ್ ಹೊಡ್ರಿ ಆಸ್ಪಾಸ್ ಹಿಂಗೆ ಯಾವಾಗ ನೋಡಿರಿ ಮೊದಲದು ರೀ? ಎಲ್ಲಿ ಇಲ್ಲ ನೋಡಿಲ್ಲ ನಾವು. ಹಾಂ ಹಾಂ ತರ್ಬೇಕಂತ ಹೇಳಿ ಹೋದೆವು. ಹಾಂ ರೀ. ತೊಗೊಂಡು ಬಂದಿರಿ. ಹಂಗ ನೋಡ್ರಿ ರೈತರದ್ದು ಎಲ್ಲ ಹೇಳ್ರಿ. ಹಂಗಾರಿ ಇದ್ರಿ ಈ ಟ್ರ್ಯಾಕ್ಟರ್ಗೆ ಏನೇ ಆರ್ಟಿಷನ್ ಮಾಡ್ಕೊಂಡಿರಿ ನೀವು ರೀ? ಇದಕ್ಕಂದ್ರ ಇದು 2 ವೀಲರ್ ಇದ್ದದ 4 ವೀಲರ್ ಮಾಡಿದೀವಿ ಇದಕ್ಕೆ. ಹಾಂ ರೀ. ಇದು ಫುಲ್ ಹೆವಿ ರೀ ಮಾಡಿಸಿರಿ. ಹಾಂ ರೀ. ಇದು ಟಾಟಾದ್ರಿ ಅದು. ಹಾಂ ರೀ. ಮತ್ತು ಹಿಂದೆ ಇದಕ್ಕೆ 75 ಜಾಂಡೀರ್ ಪೆಟ್ಟಿಗೆ ಕುಣಿಸಿದ್ವಿ. 75 ಜಾಯಿಂಟ್ ಪೆಟ್ಟಿಗೆ ರೀ. ಕರೆಕ್ಟ್ ರೀ. ಅಂದ್ರೆ ಒಟ್ಟು ಪವರ್ಫುಲ್ ಮಾಡಿಬಿಟ್ರಿ ಟ್ರ್ಯಾಕ್ಟರ್ ರೀ.
ಇಂಜನ್ ಯಾವ್ದು ಐತ್ರಿ ಇದ್ರದ್ದು? ಇಂಜನ್ ಟಾಟಾ ಟಾಟಾ ರೀ, ಟಾಟಾ ಟರ್ಬೋ ಇಂಜನ್ ಐತ್ರಿ. ಎಷ್ಟು HP ಇಂಜನ್ ಐತ್ರಿ ಅದ್ರಿ? ಇಂಜನ್ ಇದು ಅದು ಟ್ರಕ್ಕಿಗೆ ಇತ್ತು, ಟ್ರಕ್ ಇದು ಕುಣಿಸ್ತಾರೆ ಇಂಜನು. ಹಾಂ ರೀ. ಇದು ನಮಗೆ ಇದು 200 HP ತಾಕತ್ ಬರ್ತೈತಿ ಇದು ಟ್ರ್ಯಾಕ್ಟರ್. ಈ ಟ್ರ್ಯಾಕ್ಟರ್ಗೆ ರೀ 200 HP ಅಷ್ಟು ತಾಕತ್ ಬರ್ತೀರಿ. 6 ಪಿಸ್ಟನ್ ಬರುತ್ತೆ ನೋಡ್ರಿ, ಅಂದ್ರೆ 6 ಪಿಸ್ಟನ್ ಐತ್ರಿ ರೀ. 6 ಪಿಸ್ಟನ್ ನೋಡ್ಬೋದ್ರಿ ನಾವು ಹೇಳ್ಯಾರಿ. ಅಂದ್ರೆ ಹಂಗಾರಿ ಇದ್ರಿ ಬ್ರೇಕ್ ಆಗೋದು ಹೆಂಗ್ ಐತ್ರಿ ಗಾಡಿ? ಬ್ರೇಕ್ದಾಗ ಅದು ಏನು ಬ್ರೇಕ್ ಅದು ಪೈಲ ಇದ್ದದೈತಿ, ಬ್ರೇಕ್ ಏನು ಅಡಚಣೆ ಬ್ರೇಕ್ ನಿಂದಿರ್ತೈತಿ. ಹಾಂ ರೀ. ಮತ್ತೊಂದಂದ್ರೆ ಇದು ಪವರ್ ಟೇರಿಂಗ್ ಅಂದ್ರೆ ಹೆಂಗ ಪವರ್ ಸಾದಾ ಎರಡು ಐತಿ, ಮೆಕ್ಯಾನಿಕ್ ಪವರ್. ಹಾಂ ರೀ. ನಾರ್ಮಲ್ ಐತ್ರಿ, ಪವರ್ ಸ್ಟೇರಿಂಗ್ ಐತ್ರಿ. ಬಂದ್ ಬಿತ್ತಂದ್ರೆ ಟೇರಿಂಗ್ ಬಂದ್ ಆಗಂಗಿಲ್ಲ, ಟೇರಿಂಗ್ ಚಾಲು ಇರ್ತೈತಿ. ಟೇರಿಂಗ್ ಚಲೋ ಇರ್ತ್ರಿ, ಕರೆಕ್ಟ್ ರೀ. ಪವರ್ ಟೇರಿಂಗ್ ಐತಿ, ಸಾದಾ ಟೇರಿಂಗ್ ಎರಡೂ ಐತಿ. ಅದ್ರ ಎರಡು ಇದ್ರಾಗ ಒಂದ್ರಾಗ ಐತ್ರಿ. ಅಂದ್ರೆ ಇದು ಹೀಟ್ ಅದು ಹೆಂಗ್ ಏನೇನ್ ಐತ್ರಿ? ಏನ್ ಇದಕ್ಕೆ ಹೀಟ್ ಆಗಂಗಿಲ್ಲ ಗಾಡಿ, ಅದು ಒಟ್ಟ ಹೀಟ್ ಆಗಂಗಿಲ್ಲ ಗಾಡಿ, ಅದು ಒಟ್ಟ ಕಾಯಂಗಿಲ್ಲ ರೀ. ಕರೆಕ್ಟ್ ರೀ. ಗಾಯಂಗಿಲ್ಲ, ನೀರ್ ಹಾಕೋದು ಅದು ಇದು ಏನ್ ಜಂಜಾಟ ಇಲ್ಲ. ಹಾಂ ಹಾಂ. ಅಂದ್ರೆ ಹಂಗಾರಿ ಇದ್ರಿ ಎಲ್ಲ ಆರ್ಟಿಷನ್ ಮಾಡ್ಕೊಂಡ್ ಬಂದ್ರಿ ಇಷ್ಟೆಲ್ಲ ರೀ ಎಲ್ಲ? ಇಚ್ಚಲಕರಂಜಿ ಮುಖಂಪೋಸ್ಟ್ ಇಚ್ಚಲಕರಂಜಿ ನಾಗುಮಳ, ಹಾಂ ರೀ. ತಾಲೂಕಾ ಹಾತ್ಕಲಂಗಡಿ, ಜಿಲ್ಲಾ ಕೊಲ್ಲಾಪುರ, ಮಹಾರಾಷ್ಟ್ರ. ಹಾಂ ಹಾಂ ರೀ. ಅಲ್ಲಿ ಆರ್ಟಿಷನ್ ಮಾಡ್ಕೊಂಡ್ ಬಂದ್ರಿ. ಪಾಟೀಲ್ ಅಂತೇಳಿ ಅವ್ರು ಆಲ್ಟ್ರೇಷನ್ ಮಾಡ್ತಾರೆ. ಅವ್ರ ಆಲ್ಟ್ರೇಷನ್ ಮಾಡ್ತಾರೆ, ಇಷ್ಟು ಪವರ್ಫುಲ್ ಆಗಿರಿ. ಮಾಡ್ರೆ ಅವ್ರು 5 ವರ್ಷ ಗ್ಯಾರಂಟಿ ಕೊಡ್ತಾರೆ. 5 ವರ್ಷ ಗ್ಯಾರಂಟಿ ಆದ್ರ ತಕ್ಕ ಅವ್ರು ಫ್ರೀದಾಗ ಮಾಡ್ಕೊಡ್ತಾರೆ. ಫ್ರೀದಾಗ ಮಾಡಿಕೊಡ್ತಾರೆ. ಯಾವ ದಗದ ಮಾಡ್ತಾರಲ್ಲ ಅದಕ್ಕೆ 5 ವರ್ಷ ಗ್ಯಾರಂಟಿ. ಕರೆಕ್ಟ್ ರೀ. ಆಲ್ಮೋಸ್ಟ್ ರೀ ಅಂದ್ರೆ ಈ ರೀತಿ ಎಲ್ಲ ಆರ್ಟಿಷನ್ ಏನು ಟ್ರ್ಯಾಕ್ಟರ್ ಇದ್ರೆ ಅವ್ರು ಪವರ್ಫುಲ್ ಆಗಿ ಮಾಡಿಕೊಡ್ತಾರೆ. ಮತ್ತೆ ಕೆಲವು ಇದಕ್ಕೆ ಸೈಡ್ ಸಾಕಳಿ ಅದು ಮಾಡಂದ್ರ ಹಾಂ ರೀ. ಗಾಡಿ ಮುರಿತಕ ಗ್ಯಾರಂಟಿ, ಅವ್ರು ಗಾಡಿ ಮುರಿತಕ ಗ್ಯಾರಂಟಿ. ಕರೆಕ್ಟ್ ರೀ. 1 ವರ್ಷ 2 ವರ್ಷ ಇಲ್ಲ, ಗಾಡಿ ಎಷ್ಟು ದಿನ ಇರುತ್ತೆ 8 ದಿನ ಗ್ಯಾರಂಟಿ. ಅಷ್ಟು ದಿನ ಗ್ಯಾರಂಟಿ. ಪವರ್ಫುಲ್ ಗಾಡಿ ಮುರಿದ್ರು. ಹಾಂ ಹಾಂ. ಅಷ್ಟು ಪವರ್ಫುಲ್ ರೀ. ಆದ್ರೆ ಅವು ಸಾಕಳಿ ಬಾದಂಗಲ್ಲ, ಅವ್ರು ಏನ್ ಮಾಡಿರ್ತಾರ ಅವು ಸಾಮಾನು ಬಾದಂಗಲ್ಲ. ಹಾಂ ರೀ. ಅಂದ್ರೆ ಅಷ್ಟು ಪವರ್ಫುಲ್ ಆಗಿ ಮಾಡಿಕೊಡ್ತಾರೆ ನೋಡ್ರಿ. ಮತ್ತೊಬ್ಬರ್ರಿ ರೈತರದು ಎಲ್ಲ ಬಂದಾರ ನೋಡ್ರಿ. ಅನಾರ್ ನಮಸ್ಕಾರ ರೀ. ನಮಸ್ಕಾರ ಅನಾರ್, ನಿಮ್ಮ ಹೆಸರು ರೀ? ಕಿರಣ್ ಅಂತ. ನಿಮ್ಮ ಹೆಸರೇನ ರೀ? ನನ್ನ ಹೆಸರು ಸದಾಶಿವ ಸಾವಂತ್ ರೀ. ಸದಾಶಿವ ಸಾವಂತ್ ರೀ. ಅನ್ನಾರಿ ಸದ್ದ ರೀ ಟ್ರ್ಯಾಕ್ಟರ್ ನೀವು ಆಸ್ಪಾಸ್ ಎಲ್ಲಿ ನೋಡ್ರಿ? ಈ ಟ್ರ್ಯಾಕ್ಟರ್ ನಾನು ಭಾಳ ದೂರಿಂದ ತಂದೈತ್ರಿ ಅದ. ಹಾಂ ರೀ. ಇನ್ನು ಬೇಕಂತ ತಂದೇವ್ರಿ, ಇದ್ರಂಗ ಗಾಡಿ ಯಾವ ಇಲ್ರಿ. ಯಾವ ಇಲ್ಲ ರೀ. ಯಾವ ಇಲ್ಲ. ಇದ್ರ ಪವರ್ ಹೆಂಗೈತ್ರಿ ನಿಮ್ಮದು? ಏನ್ ಟ್ರ್ಯಾಕ್ಟರ್ ಅದಾವನ್ರಿ? ಇಂಥ ಇಲ್ರಿ, ಸಣ್ಣ ಸಣ್ಣ ಅದಾವ್ರಿ. ಸಣ್ಣ ಸಣ್ಣ ರೀ. ಸಣ್ಣ ಸಣ್ಣ ಅದಾವ್ರಿ. ಇದು ಎಷ್ಟು ಅಂದ್ರೆ ಈ ಇದ್ರಾಗತ್ಲೆ ಪವರ್ ಯಾವ ಬರಂಗಿಲ್ಲ? ಯಾವ ಇಲ್ರಿ. ಹಾಂ ರೀ. ಇದ ಸದ್ಯ ಹೇಳ್ಬೇಕಂದ್ರೆ ನೀವು ಯಾವಾಗ ನೋಡ್ರಿ ಈ ರೀತಿ ಟ್ರ್ಯಾಕ್ಟರ್ ರೀ? ಇಂಥ ಗಾಡಿನೇ ಇಲ್ರಿ ಒಟ್ಟ ಎಲ್ಲಿ ಆಸ್ಪಾಸ್ದಾಗ ಎಲ್ರಿ? ತಾಲೂಕದಾಗ ಇಲ್ಲ, ತಾಲೂಕದಾಗ ಇಲ್ಲ ರೀ. ನೋಡ್ಬೋದ್ರಿ. ರೈತರ ಸಕಟ್ ಹೇಳ್ಯಾರಿ. ಈ ಟ್ರ್ಯಾಕ್ಟರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಅನಿಸಿಕೆ? ಅಗದಿ ಏಕ್ ನಂಬರ್ ಭಾರಿ ಐತ್ರಿ. ಬರ್ರಿ ಐತ್ರಿ. ಕರೆಕ್ಟ್ ನೋಡ್ರಿ, ರೈತರು ಹೇಳ್ಯಾರ ನೋಡ್ರಿ. ಈ ಟ್ರ್ಯಾಕ್ಟರ್ ನಾವು ಇಲ್ಲಿ ವಿಡಿಯೋ ಮಾಡತ್ತೀವ್ರಿ, ಅಲ್ಲಿ ರೋಡಿಗೆ ಎಷ್ಟು ಜನ ಹೊಂಟಾರ ನೋಡ್ರಿ. ಎಲ್ಲರೂ ನಿಂತ ಬಂದು ಈ ಟ್ರ್ಯಾಕ್ಟರ್ ನೋಡತ್ತಾರೆ. ಅಷ್ಟು ಅನಾಹುತ್ಲೇನ ಐತತ್ತ ಹೇಳ್ಬೋದು ನೋಡ್ರಿ. ಇದ್ರಿಪ್ಪ ಏನು ಕ್ಯಾಟ್ ಐತ್ರಿ ಇಪ್ಪ. BTM 3 ರಷ್ಯಾ ದೇಶದ ಫುಲ್ ತಿಂಡಿ ಟ್ರ್ಯಾಕ್ಟರ್ ನೋಡ್ರಿ. ಹಂಗಾಗಿಡ್ರಿ ಟ್ರ್ಯಾಕ್ಟರ್ ಮಾಲಕರದಾರ ನೋಡ್ರಿ. ನಮಸ್ಕಾರ ರೀ. ನಮಸ್ಕಾರ. ಈಗ ಸದ್ಯ ರೀ ಇದ್ರ ಟ್ರ್ಯಾಕ್ಟರ್ ಬಗ್ಗೆ ರೀ ಒಂದು ಸ್ವಲ್ಪ ಗೇರ್ ರೀ ಮತ್ತು ರೀ ಏನೇನು ಚೇಂಜಸ್ ಐತ್ರಿ ಒಂದು ಸ್ವಲ್ಪ ನೀವು ಒಂದು ಸ್ವಲ್ಪ ಹೇಳ್ರಿ. ಇದಕ್ಕೆ ಫಸ್ಟ್ ಆಫ್ ಆಲ್ ಇಂಜನ್ ಚೇಂಜಸ್ ಐತ್ರಿ. ಇದು ಹಾಂ ರೀ. ಗಾಡಿ ಇಂಜನ್ ಇಲ್ಲ. ಹಾಂ ರೀ. ಇದಕ್ಕ ಟಾಟಾ ಟರ್ಬೋ ಇಂಜನ್ ಕುಣಿಸ್ಯಾರ. ಹಾಂ ರೀ. 21 ಗಾಲಿದ ಟ್ರಕ್ ಇಂಜನ್ ಕುಣಿಸ್ಯಾರ. ಹಾಂ ರೀ. ಮತ್ತ ಪೇಟಿಗೆ ಏನೈತಿ ಜಾನ್ ಡಿಯರ್ ದೊಡ್ಡದ ಏನೈತ್ರಿ ಅದು 75 ಅದ್ರ ಪೇಟಿಗೆ ಕುಣಿಸ್ಯಾರ. ಪೆಟ್ಟಿಗೆ ರೀ. ಇದಕ್ಕೆ ದಡಿ. ಹಾಂ ರೀ. ಮತ್ತೆಲ್ಲ ಫುಲ್ ಶ್ರೀನಾಥ್ ತ್ರಿಬಲ್ ಪಲ್ಟಿಗಳೇ ಐತಿ. ಹಾಂ ರೀ. ಮತ್ತೆ ಅದೆಲ್ಲ ಅದಕ್ಕೆ ಹಾಕಂಗ್ ಮಾಡ್ಯಾರು. ಮತ್ತೆ ಇಷ್ಟು ಸ್ಪೆಷಲಿಟಿ ಇದನ್ನ ಅಲ್ಟ್ರೇಷನ್ ಎಲ್ಲ ಮಹಾರಾಷ್ಟ್ರ ಕೊಲ್ಲಾಪುರ ಡಿಸ್ಟ್ರಿಕ್ಟ್ ಒಳಗೆ ಇಚ್ಚಲಕರಂಜಿ ಒಳಗೆ BS ಪಾಟೀಲ್ ಎಲ್ಲ ಇದನ್ನ ಫುಲ್ ಅಲ್ಟ್ರೇಷನ್ ಮಾಡ್ಯಾರು. ಆರ್ಟಿಸ್ಟ್ ಮಾಡ್ಯಾರ. ಇದಕ್ಕೆ ಗೇರ್ ಹೇಳ್ಬೇಕಂದ್ರೆ ನಿಮ್ಗೆ 10 ಗೇರ್ ಅದಾವ್ರಿ. 10 ಗೇರ್ ಅದಾವ್ರಿ. 10 ಗೇರ್ ಅದಾವು. ಅಂದ್ರೆ ಯಾವ ತರ ಕೊಟ್ಟಾರ ಅಂದ್ರೆ ಮುಂದಿನ ಗಾಲಿಗೆ 5 ಗೇರ್, ಹಿಂದಿನ ಗಾಲಿಗೆ 5 ಗೇರ್, ಆ ತರ ಕೊಟ್ಟಾರ. ಹಾಂ ರೀ. ಹಿಂದಿಂದ 5 ಗೇರ್ ಅದು ಬೇರೆನೋ. ಅಂದ್ರೆ ಎಲ್ಲಾ ಪೋರ್ವೆ ಟ್ರ್ಯಾಕ್ಟರ್ ಹೆಂಗೈತಿ ಅಂದ್ರೆ ಮುಂದಿನ ಬೇಡಾದ್ರೆ ಹಿಂದಿನ ಮ್ಯಾಗ ಹೊಡ್ದೈತಿ, ಇಲ್ಲಾಂದ್ರೆ ಪೋರ್ವೆ ಎಲ್ಲದ್ರ ಹೊಡ್ದೈತಿ. ಇದಕ್ಕೆ ಹೆಂಗ್ ಸಿಸ್ಟಮ್ ಮಾಡ್ಯಾರ ಅಂದ್ರೆ ಬರೇ ಮುಂದಿನ ಗಾಲಿ ಮ್ಯಾಗ ಹೊಡ್ದೈತಿ, ಹಿಂದಿನ ನ್ಯೂಟ್ರಲ್ ಮಾಡ್ಯಾರ. ಮುಂದಿನ ನ್ಯೂಟ್ರಲ್ ಮಾಡಿ ಬರೀ ಹಿಂದಿನ ಮ್ಯಾಗ ಹೊಡ್ದೈತಿ. ಹೆಂಗ ನೆಲ್ದಾಗಂತೂ ಏನ್ ಗಳೆ ಜಗ್ಗಕ್ಕಂತೂ ಅದಕ್ಕೆ ಏನ್ ಇದನ್ನ ಇಲ್ಲ. ಫಸ್ಟ್ ನಾಗ ಸೆಕೆಂಡ್ ನಾಗ ಹೆಂಗ್ ಆಗ್ತೈತಿ ಹಂಗ ತಗೊಂಡ್ ಹೋಗತೈತಿ, ಫುಲ್ ಹೋಗೈತಿ. ಅಂದ್ರ ಇದಕ್ಕೆ ಹೆಂಗ ಉದ್ದ ಟ್ರ್ಯಾಕ್ಟರ್ ಆಕೈತಿ. ಇದಕ್ಕೆ ಲೆಂತ್ ಜಾಸ್ತಿ ಲೆಂತ್ ಇರೋ ಹೊಲ ಬೇಕಾತಾವ. ಜಾಸ್ತಿ ಲೆಂತ್ ಇದ್ದಷ್ಟು ಹತ್ತತ್ರ ಇದು ಒನ್ ಅವರ್ಗೆ 1 ಎಕರೆ ಫುಲ್ ಕಂಪ್ಲೀಟ್ ಮಾಡ್ಬಿಡತ್ರಿ. ಇದಕ್ಕೆ ಹೇಳ್ಬೇಕಂದ್ರೆ ಇದಕ್ಕೆ ಈಗ ನಾವು ಇಲ್ಲಿ ತಂದ ಬಳಕಂದ್ರೆ ಇದು ಈ ಡಿಸೇಲ್ ಅದ್ರಾಗ ತಕ್ಕಂಗ ಈಗ ಇಲ್ಲಿ ರೈತರಿಗೆ ಎಲ್ಲ ಅಷ್ಟೊಂದು ಹೊಡೆದಿದ್ದೀವು. ದೊಡ್ಡ ರೈತರು ಅಷ್ಟ ಹಚ್ಚಾರ. ಇದನ್ನ ನಾರ್ಮಲ್ ಎಲ್ಲ ಸ್ವಲ್ಪ ಇದು ಇರ್ತಾವ, ಅಲ್ಲೇ ತಿರುಗಾಡಕ್ಕೂ ಲೇಟ್ ಆಕೈತಿ. ಬಟ್ ಇದು ಯಾಕಂದ್ರೆ ಇದು ಒಂದು 7 ಲೀಟರ್ 7.5 ಲೀಟರ್ ತಾಸಿಗೆ ಡೀಸೆಲ್ ಹೊಡಿತೈತಿ. ಮತ್ತೆ ಇದಕ್ಕೆ ಪಿಸ್ಟನ್ ಬಂದ್ರೆ ನೋಡಿ 6 ಪಿಸ್ಟನ್ ಅದಾವು. ಮತ್ತೆ ಒಂದೊಂದು ಪಿಸ್ಟನ್ದಾಗ ತಾಸಿಗೆ 1 ಲೀಟರ್ ಹೋದ್ರೆ 6 ಲೀಟರ್ ಆಯ್ತು. ಮತ್ತೆ ಎಲ್ಲ ಆ ತರ ಎಲ್ಲ ಒಟ್ಟು ಮಾಡ್ಯಾರ. ಒಟ್ಟು ಎಲ್ಲ ತರ ಗಾಡಿ ಮಾತ್ರ ಏನ್ ಹೇಳಂಗಿಲ್ಲ. ಹೆಂಗ್ ಯಾವ ಗೇರ್ ಹೆಂಗ್ ಹೋಗೈತಿ. ಎಷ್ಟು HP ದಾಗ ಇದೆ ಪವರ್ಫುಲ್ ಆಗಿದ್ರಿ ಅದು? ತಕ ಹಂಗ HP ಕಂಪೇರ್ ಮಾಡಿದ್ರೆ ನನಗ ಹತ್ತತ್ರ ಒಂದು 200 HP ತರ ಇದು ಆಕೈತಿ. 200 HP ದಾಗ ರೆಡಿ ಆಗಿ ಅಷ್ಟು ಪವರ್ಫುಲ್ ಐತ್ರಿ. ಅಂದ್ ಹಂಗ ಹೇಳ್ಬೇಕಂದ್ರೆ ಇದ್ರಿ ಈಗ ಟ್ರ್ಯಾಕ್ಟರ್ನವ್ರಿ ಇಷ್ಟೆಲ್ಲ ಬಿಲ್ ರೀ, ಇಷ್ಟೆಲ್ಲ ರೆಡಿ ಮಾಡ್ರಿ. ಯಾವ ಕಾರಣಕ್ಕೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಟಿರಿ?
ಅಂದ್ರೆ ನೀವ್ ಹೇಳತ್ತೀರಿ ಇಷ್ಟು ರೆಡಿ ಮಾಡಕ್ ಕಾರಣ ಏನಂದ್ರ ಇವಾಗಿಂದ ಅಂದ್ರ ನಮ್ದು ಮುಂಚೆಯಿಂದ ನಮ್ಮ ಪಪ್ಪಾಗ ಏನಂದ್ರ ಜಾಸ್ತಿ ಟ್ರ್ಯಾಕ್ಟರ್ ಒಳಗ ಇದು ಇವು ಏನ್ ಇವಾಗ ಬಂದದು ಇಂಟ್ರೆಸ್ಟ್ ಜಾಸ್ತಿ ಟ್ರ್ಯಾಕ್ಟರ್ ಒಳಗೆ ಇಂಟ್ರೆಸ್ಟ್ ಐತ್ರಿ. ನಮ್ದು ಇನ್ನೊಂದು ಹಿಂದೂಸ್ತಾನ ಐತಿ ಅದಕ್ಕೂ ಟಾಟಾ ಇಂಜನ್ ಕುಣ್ಸ ಟ್ರಕ್ಕಿಂದ ಅದು ಏನ ನಾ 2004 ನಾವು ಹುಟ್ಟಿ ಟೈಮ್ ಅವಾಗ ಕುಣ್ಸಿರ ಅಲ್ಟೇಷನ್ ಅವಾಗಿಂದ ಎಲ್ಲ ಟ್ರ್ಯಾಕ್ಟರ್ಗೆ ಇದು ತಂದ ಅವ್ರಿಗೆ ಏನ್ ಅಂದ್ರೆ ಒಂದ್ ಮಾತು ಹೇಳ್ರಿ ಬಂದ್ ಬಳಕ ಇಷ್ಟಾಕ್ ರೊಕ್ಕ ಖರ್ಚು ಮಾಡ್ರಿ ಏನ್ ಮಾಡ್ರಿ ಏನಿಲ್ಲ ಡೈಲಿ ಯಾರೇ ಹೊಸದಾಗಿ ಬಂದವ್ರ ಮನಿ ಇಂತ ನಿಂತ್ಕೊಂಡ್ ಒಂದ್ ಫೋಟೋ ತಕೊಂಡ್ ಹೋಗ್ತಾರಲ್ಲ ಸಾಕು ಅಲ್ಲಿ ರಾಕ್ ಮುಟ್ಟಿದ್ವು ಅಂದ್ರು ಅಷ್ಟೇ. ನೋಡ್ತಿರಲ್ಲ ಎಷ್ಟು ಬಂದ್ರಿ ಬಂದ್ರು ಅವರೆಲ್ಲ ವಿಡಿಯೋ ಅದಾವಲ್ಲ ಒಟ್ನಾಗ ಅಷ್ಟು ಸಾಕು ಅಷ್ಟು ನಮಗೆ ಅಂದ್ರೆ ಮೇನ್ ಹೇಳ್ಬೇಕಂದ್ರೆ ಅಟ್ರಾಕ್ಷನ್ ಸಲುವಾಗಿ ಇಷ್ಟ ಇಟ್ರಿ ಅಂದ್ರೆ ಟ್ರ್ಯಾಕ್ಟರ್ ಮ್ಯಾಗ ಇರುವ ನಿಮ್ದು ಒಂದು ಪ್ರೀತಿ ಕಾರಣಕ್ಕೆ ರೀ ಇಷ್ಟೆಲ್ಲ ಖರ್ಚು ಮಾಡ್ರಿ ಇಷ್ಟೆಲ್ಲ ರೆಡಿ ಮಾಡ್ರಿ ನಿಮ್ಮ ಮನಿ ಮುಂದೆ ಒಂದು 10 ಲಕ್ಷ 15 ಲಕ್ಷಗ ಎಲ್ಲ ರೆಡಿ ಮಾಡಕ್ ಎಷ್ಟು ಖರ್ಚು ಆಗಿದ್ರಿ? ರೆಡಿ ಅಂದ್ರೆ ಹೆಂಗ್ರಿ ಇದ್ರದ್ದು ಎಲ್ಲಾ ತರ ಆ ಕಡೆ ದೂರಿನ ಮಟೀರಿಯಲ್ ತಂದಾರಲ್ಲ ಅದಕ್ಕ ದಡಿ ಮತ್ತೆ ಇಂಜನ್ ಜಾಂಡಿಯರ್ ಅದೊಂದು ಹೊಸ ಜಾಂಡಿಯರ್ ಇದು ತಗೊಂಡ್ ಅದ್ರ ಪೆಟ್ಟಿಗೆ ಕುಣಿಸಿರು ಎಲ್ಲ ಪ್ರತಿಯೊಂದು ಇವು ಹಳಿ ಟ್ರ್ಯಾಕ್ಟರ್ ಎಲ್ಲಿ ಸಿಗಲ್ಲ ಮತ್ತೆ ಎಲ್ಲಿದೆ ತರುದು ಹಂಗೆ ಎಲ್ಲ ಬಾಳ ಆಗೈತಿ. ಒಂದು ಎಲ್ಲ ಹತ್ತರ ಒಂದ್ ಫುಲ್ ಎಲ್ಲಾನ ಸೇರಿ ಒಂದ್ 12 ಲಕ್ಷ ರೂಪಾಯಿ ವರೆಗೆ ಫುಲ್ ಏನೇನ್ ಐತ್ಲಾ ಅದ್ರ ಇದ್ರ ಜೊತೆ ಮತ್ತೆ ಮಟೀರಿಯಲ್ ಏನ ತಂದಾರ ಶ್ರೀನಾಥ್ ಆಯಿಲ್ ಪಲ್ಟಿ ಅದು ಹೊಸದು ಮತ್ತೆ ಬೇರೆ ಇದಾವ ಅದಕ್ಕ ದ್ರಾಕ್ಷಿ ಸಾಲ್ ಇದ್ರಲ್ಲಿ ದ್ರಾಕ್ಷಿ ಸಾಲ್ ಬಿಟ್ಟಾರ ಅತನಿ ಒಳಗೆ ಇಲ್ಲಿ ಕೆರ್ದಾಳ ಅಂತ ಹೇಳಿ ಈ ಟ್ರ್ಯಾಕ್ಟರ್ ಎಲ್ಲಾರು ಜೆಸಿಪಿ ಚರಂಡಿ ಹೊಡಿತಾರಲ್ಲ ಇವ್ರ ಟ್ರ್ಯಾಕ್ಟರ್ ಏನೋ ಸಾಲ್ ಬಿಟ್ಟ ದ್ರಾಕ್ಷಿ ನೋಡಿರ್ಬೇಕಾರೆ ಯಾವಾಗ್ಲೂ ಹೆಂಗ್ ಕಾಣ್ತೈತಿ ರೋಡ್ ದಂಡಿಗೆ ಚಮಕೇರಿ ಕ್ರಾಸಿಗೆ ನಮ್ ಟ್ರ್ಯಾಕ್ಟರ್ ಏನೇ ಬಿಟ್ಟಾರ ಅಷ್ಟ್ರಿ. ಕರೆಕ್ಟ್ ಅಂದ್ರೆ ಅಷ್ಟು ಪವರ್ಫುಲ್ ಐತ್ರಿ ಟ್ರ್ಯಾಕ್ಟರ್ ರೀ. ಕರೆಕ್ಟ್ ರೀ. ನೋಡ್ರಿ ಹಂಗಾರಿ ಎಲ್ಲ ಮಾಲಕರು ಹೇಳ್ಯಾರಿ. ಹಂಗೆ ಹೇಳ್ಬೇಕಂದ್ರೆ ಈ ಟ್ರ್ಯಾಕ್ಟರ್ ರೀ ನಾ ಅಂದ್ರು ಯಾವಾಗ ಮೊದಲಂತರೂ ಯಾವಾಗ ನೋಡಿಲ್ರಿ. ಮೊದಲಿಗೆ ರೀ ನಮ್ಮ ಚಮಕೇರಿ ಒಳಗೆ ರೀ ಅಮೂರವ್ರ ಕಾಲ್ ಮಾಡಿರಿ ನನಗೆ ರೀ. ಕಾಲ್ ಮಾಡಿರಿ ಎಲ್ಲ ಹೇಳಿರಿ. ಆ ಕಾರಣಕ್ಕೆ ರೀ ಅಂದ್ರೆ ಅಮೂರವ್ರು ಹೇಳ್ಬೇಕಂದ್ರೆ ನಮ್ಮೊಂದು ಸ್ವಲ್ಪ ರಿಲೇಷನ್ ಪವನ್ಯಾರ ಆತಾರೆ. ಆ ಕಾರಣಕ್ಕೆ ರೀ ಈ ಟ್ರ್ಯಾಕ್ಟರ್ ಒಂದು ಸ್ವಲ್ಪ ರೀ ನಿಮಗೆಲ್ಲ ತೋರಿಸ್ಬೇಕಂತ ಹೇಳ್ರಿ ನಾ ಇಲ್ಲಿ ಬಂದ್ಕೇಶಂದ್ರಿ ನಿಮಗೋಸ್ಕರ ಬಂದ್ಕೇಶಂದ್ರೆ ಈ ಟ್ರ್ಯಾಕ್ಟರ್ದ ರೀ ಎಲ್ಲ ಮಾಹಿತಿ ನಿಮ್ಗೆ ಒಂದು ಸ್ವಲ್ಪ ಕೊಟ್ಟಿನಿ ರೀ. ಈ ಟ್ರ್ಯಾಕ್ಟರ್ ಬಗ್ಗೆ ರೀ ನಿಮ್ಮ ಅನಿಸಿಕೆ ಏನೈತ್ರಿ ಮತ್ತು ಈ ಟ್ರ್ಯಾಕ್ಟರ್ ನೀವು ಯಾರ್ಯಾರು ಮೊದಲು ನೋಡಿದ್ರಿ ಮತ್ತು ಯಾರ್ಯಾರೇ ಈ ಟ್ರ್ಯಾಕ್ಟರ್ ಯೂಸ್ ಮಾಡಿರಿ ಯಾವ್ಯಾವ ಊರೊಳಗರೆ ಇದ್ದು ಅನ್ನೋದು ಹೇಳ್ರಿ ನಕ್ಕಿ ಕಮೆಂಟ್ ಮಾಡಿರಿ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಯಾಕಂದ್ರೆ ಇಂಥ ಹೊಸ ಕಂಟೆಂಟ್ ರೀ ಮತ್ತು ಹೊಸ ವಿಡಿಯೋಗಳು ನಿಮಗೆಲ್ಲರಿಗೋಸ್ಕರ ನಾ ತರ್ತಾ ಇರ್ತೇನೆ ರೀ. ಯಾಕಂದ್ರೆ ದಯವಿಟ್ಟು ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಹಂಗೆ ಯಾವ ರೀತಿ ನಿಮ್ಗೆ ರೀ ವಿಡಿಯೋ ಬೇಕಂತ ಹೇಳ್ರಿ ನಕ್ಕಿ ಕಮೆಂಟ್ ಮಾಡಿರಿ. ಯಾಕಂದ್ರೆ ಈಗಂತ ಹೇಳ್ಬೇಕಂದ್ರೆ ಟ್ರ್ಯಾಕ್ಟರ್ ಜಗುಸ್ಬೋದು ರೇಸ್ ಏನಿದ್ರೆ ಒಂದು ಸ್ವಲ್ಪ ಕಮ್ಮಿ ಆಗಿಬಿಟ್ಟವ್ರಲ್ಲ. ಆ ಕಾರಣಕ್ಕೆ ರೀ ಇಂಥ ಹೊಸ ಕಂಟೆಂಟ್ ರೀ ಹೊಸ ನಿಮಗೆ ಏನು ಟ್ರ್ಯಾಕ್ಟರ್ ರಿಲೇಟೆಡ್ ಏನು ಇದ್ರಪ್ಪ ಅಂದರೆ ಎಲ್ಲ ಹೊಸವ್ರಿ ಎಲ್ಲ ನಿಮ್ಗೆ ತೋರಿಸ್ತೇನೆ ರೀ. ಅಂದ್ರೆ ಎಲ್ಲ ನಿಮಗೆಲ್ಲ ತೋರಿಸೋದಿರ್ತೇನೆ ರೀ. ಆ ಕಾರಣಕ್ಕೆ ರೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದ್ರದ ಒಂದು ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿರಿ ಒಂದು ವಿಡಿಯೋ ಮಾಡ್ತೇನೆ ರೀ ನೋಡಿರಿ. ಹಂಗೆ ಈ ಟ್ರ್ಯಾಕ್ಟರ್ ರೀ ಒಳಗಿನ ಸೈಡ್ ಅಂದ್ರೆ ಒಳಗೆ ಹೆಂಗೆ ಏನೇನೈತ್ರಿ ತೋರಿಸ್ತೀನಿ ಬರ್ರಿ ನಿಮ್ಗೆ ರೀ. ಒಳಗಿನ ಸೈಡ್ ರೀ ನೋಡ್ಬೋದು ನೋಡಿರಿ. ಈ ಟ್ರ್ಯಾಕ್ಟರ್ ನೋಡ್ರಿ ಇದು ಹೆಂಗೆ ಕಾಣಿಸುತ್ತೆ ನೋಡ್ರಿ. ಇದು ಕ್ಲಚ್ ಐತ್ರಿ ಅಂದ್ರೆ ಇದು ಬ್ರೇಕ್ ಐತಿ ನೋಡ್ರಿ. ಇದು ಬ್ರೇಕ್ ರೀ. ಅಂತ ರೇಸ್ ಏನೈತಿ ನೋಡ್ರಿ ಅಲ್ಲಿ ಐತಿ ನೋಡ್ರಿ. ಅದು ರೇಸ್ ಐತ್ರಿ ಅಂತ ಇದು ಹ್ಯಾಂಡ್ ರೇಸ್ ಐತಿ ನೋಡ್ರಿಬೋದು ರೀ. ಅನಾಹುತ ಸಿಸ್ಟಮ್ ಐತಿ ನೋಡ್ರಿ ಎಲ್ಲ ರೀ. ಅಂತ ಚಿಕ್ಕ ಇಲ್ಲೊಂದು ಗೇರ್ ಬರುತ್ತೆ ರೀ ಅಂತ ಇದೊಂದು ಗೇರ್ ಐತಿ ನೋಡ್ರಿ. ಅಂದ್ರೆ ಏನು ಮೇಘ ತೆಳಗ ಇರೋದು ನೋಡ್ರಿ. ಇಲ್ಲೆಲ್ಲ ಐತಿ ನೋಡ್ರಿ ಸಿಸ್ಟಮ್ ಈ ರೀತಿ ಇದ್ರಿ. ಒಳಗಿಂದ ಈ ರೀತಿ ಐತಿ ಟ್ರ್ಯಾಕ್ಟ್ರಿ. ಅನಾಹುತ ಅಂದ್ರೆ ಅನಾಹುತ ಐತಿ ನೋಡ್ರಿಪ್ಪ. ನೀವು ಮೊದಲು ವೀಡಿಯೋದಾಗ ಮೂವಿದಾಗ ಏನು ನೋಡ್ತೀರಿ ನೋಡ್ರಿ ಆ ರೀತಿ ಐತಿ ನೋಡ್ರಿ. ಮುಂದಿಂದ ರೀ ಈ ರೀತಿ ಕಾಣಿಸುತ್ತೆ ನೋಡ್ರಿ. ಈ ರೀತಿ ಕಾಣಿಸ್ರಿ. ಸೈಲೆನ್ಸರ್ ರೀ ಮೀಟ್ರದು ನೋಡ್ಕೋಬೋದು ರೀ. ನೋಡಿ RPM ಇದೆಲ್ಲ ಐತಿ ನೋಡ್ರಿ. ಈ ರೀತಿ ಸ್ಪೀಡ್ ಎಷ್ಟು ಸ್ಪೀಡ್ ಐತಿ ನೋಡ್ರಿ ಇದ್ರೊಳಗೆ ರೀ. 100 ಸ್ಪೀಡ್ ತನಕ ಐತಿ ನೋಡ್ರಿ ಇಲ್ಲಿ. 100 ಸ್ಪೀಡ್ ಅಂದ್ರೆ ಈಗ ಒಂದು ಮೋಟರ್ ಸೈಕಲ್ ಎಷ್ಟು ಓಡಿದ್ ನೋಡ್ರಿ ಅಷ್ಟು ಓಡಿದ್ರಿ. ಸ್ಪೀಡ್ ಕೊಟ್ಟೈತೆ ಅಂದ್ರೆ ವಿಚಾರ ಮಾಡ್ಬೋದು ನೀವು ರೀ ಎಷ್ಟು ಸ್ಪೀಡ್ ಓಡ್ಬೋದು ಟ್ರ್ಯಾಕ್ಟರ್ ಅಂತ ಹೇಳ್ರಿ. ಅವ್ರು ಖುದ್ದಾಗಿ ಈ ಟ್ರ್ಯಾಕ್ಟರ್ ರೀ ಸ್ಪೀಡ್ ಕೊಟ್ಟಾರೆ. ಈ ರೀತಿ ಐತಿ ನೋಡ್ರಿ. ಪಾರ್ಟಿಷನ ಯಾನ್ ಕಟ್ರಿ ಒಂದು ದೊಡ್ಡ ಆನೆ ನೋಡ್ದಂಗೆ ಅನ್ಸುತ್ತೆ ನೋಡ್ರಿ ಟ್ರ್ಯಾಕ್ಟರ್ ನೋಡ್ರಿ. ಅನಾಹುತ ಐತ್ರಿ. ತೆಳಗಿನ ಸೈಡ್ ಹೆಂಗೈತಿ ಎಲ್ಲರೂ ನೀವು ನೋಡ್ರಿ. ನೋಡ್ರಿ ಏರ ಇಳುವಾತ್ ನೋಡ್ರಿ. ಆ ರೀತಿ ಹಿಂಗೆ ಗುಂಡ್ ರೋಲಿಂಗ್ ಒಂದು ಬೇರಿಂಗ್ ಇದ್ದಂಗೆ ಐತ್ರಿ. ಅದು ಆಟೋಮೆಟಿಕ್ ಹಿಂಗೆ ಮ್ಯಾಗ ತೆಳಗ ಮಾಡ್ದೈತಿ ನೋಡ್ರಿ. ಆಟೋಮೆಟಿಕ್ ಐತಿ ನೋಡ್ರಿ. ಅಂದ್ರೆ ಏರ ಎಕಡೆ ಇರ್ತದೆ ಒಂದು ಸಮಾನ ನಿಂದ್ರಂಗೆ ರೀ ಆ ಸಿಸ್ಟಮ್ ಐತ್ರಿ. ಒಂದು ತಿಂತು ನೋಡ್ರಿ ಏನು ಬಾಡಿ ಐತ್ರಿಪ್ಪ ಇದ್ರದ. ಈ ಟ್ರ್ಯಾಕ್ಟರ್ ಬಾಡಿ ನೋಡ್ರಲ್ಲ ಎಷ್ಟು ಬಿಲ್ಡ್ ಐತ್ರಿ ಎಷ್ಟು ಹೆವಿ ಐತ್ರಿ ನೋಡ್ರಲ್ಲ. ಈ ಟ್ರ್ಯಾಕ್ಟರ್ ನೋಡ್ರಿ ಅನಾಹುತ ಐತ್ರಿಪ್ಪ. MTV ಭಾರಿ ಅಂದ್ರೆ ಭಾಳ ಬರೀ ಟ್ರ್ಯಾಕ್ಟರ್ ಐತ್ರಿ. ಅನಾಹುತ ಐತ ಹೇಳ್ಬೋದು ನೋಡ್ರಿಪ್ಪ. ನೋಡ್ರಿ ಟ್ರ್ಯಾಕ್ಟರ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಈ ರೀತಿ ಕಾಣಿಸ್ತೈತೆ ರೀ. ಗಾಲಿದು ನೋಡ್ರಲ್ಲ. ಗಾಲಿ ಎಷ್ಟು ನಂಬರ್ ಅದಾವೆ ರೀ? 11 ನಂಬರ್ ಮುಂದೆ ನೋಡ್ರಿ 11 ನಂಬರ್ ಅದಾವೆ ರೀ. ಹಿಂದೆ ರೀ 38 ನಂಬರ್ 13 38 ಹಿಂದೇನದಾವೆ ನೋಡ್ರಿ. 13 6 38 ನಂಬರ್ ಟೈರ್ ಅದಾವೆ ರೀ. ಮುಂದೆ 11 ನಂಬರ್ ಟೈರ್ ಅದಾವೆ ರೀ ನೋಡ್ಬೋದು ರೀ. ಸಣ್ಣ ಟ್ರ್ಯಾಕ್ಟರ್ ಸಕಟ್ರಿ ಇಷ್ಟು ದೊಡ್ಡ ಟೈರ್ ಹೆಂಗೆ ರೀ ಅಷ್ಟು ದೊಡ್ಡ ಟೈರ್ ರೀ ನುಸ್ತಾ ಮುಂದೆ ಅದಾವೆ ರೀ ಇದಕ್ಕೆ ರೀ. ಮತ್ತು ಎಕ್ಸೆಲ್ ತೋರ್ಸನ್ ನಾ ತಾಂಬರ್ರಿ ನಿಮಗೆ
ನೋಡಿರಿ ಎಕ್ಸೆಲ್ ಎಷ್ಟು ಹೆವಿ ಐತಿ ರೀ ನೋಡಿರಿ. ಇಂಥ ಎಕ್ಸೆಲ್ ರೀ ಎಲ್ಲಿ ಅಂದರೆ ಎಲ್ಲಿ ಇರ್ಲಾಕ ಸಾಧ್ಯ ಇಲ್ಲ ರೀ, ಅಷ್ಟು ಹೆವಿ ಎಕ್ಸೆಲ್ ಐತಿ ರೀ ಇದ್ರಿ. ನೋಡಿರಿ ಇದು ಸಿಸ್ಟಮ್ ನೋಡ್ರಿ, ಆ ಸೈಡ್ ಆ ಗಲಿಗೆ ಏರ ಇಳು ಹೊತ್ತಲ್ಲ ರೀ, ಇದು ಆಟೋಮೆಟಿಕ್ ಆಗಿ ರೀ ನಿಂದಿರ್ತೈತಿ ನೋಡ್ರಿ. ಆ ರೀತಿ ಈ ಎಕ್ಸೆಲ್ಗೆ ಸಿಸ್ಟಮ್ ಕೊಟ್ಟು ಬಿಟ್ಟಾರ ನೋಡ್ಬೋದು ನೋಡ್ರಿ. ಈ ಎಕ್ಸೆಲ್ ರೀ ಈ ಸಿಸ್ಟಮ್ ರೀ ನೀವು ಮೊದಲು ಎಂದು ನೋಡಿರ್ಲಕ್ಕೆ ಸಾಧ್ಯನೇ ಇಲ್ಲ ರೀ. ಮತ್ತು ಇದು ಹಂಗೆ ಹೇಳ್ಬೇಕಂದ್ರೆ ರೀ ಪವರ್ ಸ್ಟೇರಿಂಗ್ಸ್ ಕಟ್ಟ ಆದ್ರಿ ರೀ, ಮತ್ತು ನಾರ್ಮಲ್ ಸ್ಟೇರಿಂಗ್ಸ್ ಕಟ್ಟ ಆದ್ರಿ ರೀ ಈ ಟ್ರ್ಯಾಕ್ಟರ್ ಒಳಗೆ ರೀ ಅವೈಲೇಬಲ್ ಐತ್ರಿ. ಮತ್ತು ರೀ ಟರ್ಬೋ ಅಂದ್ರೆ ಏನು ನಾವು ಟರ್ಬೋ ಇದ್ರಿಪ್ಪ, ಟರ್ಬೋ ನೋಡ್ರಲ್ಲ, ಈ ಟರ್ಬೋ ಎಲ್ಲಿ ನೋಡಿರ್ಲಾಕಿಲ್ಲ ರೀ. ಫಿಲ್ಟರ್ ನೋಡ್ಬೋದು ರೀ, ಭಾಳ ಪವರ್ಫುಲ್ಲೇ ಆರ್ಟಿಷನ್ ಮಾಡಿಬಿಟ್ಟಾರ ಅಂತ ಹೇಳ್ಬೋದು ರೀ. ಹಂಗೆ ಈ ಕಡೆ ರೀ ಮುಂದಿಂದ ನೋಡ್ರಿ, ಮುಂದಿಂದ ರೀ ಭಾಳ ಪವರ್ಫುಲ್ ರೀ. ಮುಂದಿನ ಗಾಲಿಗಳು ತಿರುತ್ತಾವೆ ರೀ, ಹಿಂದಿನ ಗಾಲಿಗಳು ಐತೆ ರೀ ನೋಡಿರಿ. ಈ ರೀತಿ ಕಾಣಿಸ್ತೀರಿ ಅಂತ ಒಳಗೆ ಕುಂಡ್ರಲಾಕ್ರಿ ಈ ರೀತಿ ಐತೆ ನೋಡಿರಿ. ಅವ್ನು ಸ್ಟೇರಿಂಗ್ ಏನೈತ್ರಿ ಒಂದು ಸೈಡ್ ಸ್ಟೇರಿಂಗ್ ಇರೋದ್ರಿ. ಅಂದ್ರೆ ಹಿಂದೆ ಹೇಳ್ಬೇಕಂದ್ರೆ ರೀ ಇದು 6 ಇದ್ರದ್ದು ನೋಡಿರಿ, 6 ಅಂದ್ರೆ 6 ಪಳಿ ನೇಗಲ್ ಐತಿ ನೋಡಿರಿ ಇದ್ರಿ. ನೋಡ್ಬೋದು ನೋಡ್ರಿ ಆಯಿಲ್ ಪಲ್ಟಿ ಐತ್ರಿ. ಮತ್ತು ಹಿಂದೆ ನಿಮಗೆಲ್ಲ ತೋರಿಸಿ ನೋಡಿರಿ ಹಿಂದೆ ಯಾವ ರೀತಿ ಐತಿ ಹೇಳಿ ನೋಡಿರಿ. ಹಿಂದೆ ಯಾವ ರೀತಿ ಐತ್ರಿ ರೂಟ್ರ್ ಆಯ್ತು ರೀ. ಭಾಳ ಅಂದ್ರೆ ಭಾಳ ಅನಾಹುತ ಐತೆ ಅಂತ ಹೇಳ್ಬೋದು ನೋಡಿ ಟ್ರ್ಯಾಕ್ಟ್ರಿ. ನೋಡಿರಿ ಎಕ್ಸೆಲ್ ಆಯ್ತು ರೀ, ಹಿಂದಿಂದ ಬ್ಯಾಕ್ ಸೈಡ್ ಎಕ್ಸೆಲ್ ಆಯ್ತು ರೀ. ಭಾಳ ಅಂದ್ರೆ ಹೌಸಿಂಗ್ ಆಯ್ತು ರೀ, ಭಾಳ ಪವರ್ಫುಲ್ ಟ್ರ್ಯಾಕ್ಟರ್ ಐತ್ರಿ. ಈ ಟ್ರ್ಯಾಕ್ಟರ್ ನಾ ಅಂದ್ರೆ ಮೊದಲು ಎಂದಿಗೂ ನೋಡಿಲ್ಲ ರೀ. ಮೊದಲು ನೋಡ್ಬೋದು ರೀ. ಹಿಂಗೆ ಎತ್ತರಕ್ಕೆ ಭಾಳ ಕೆಟ್ಟ ಅಂದ್ರೆ ಭಾಳ ಎತ್ತರ ಐತೆ ರೀ ಟ್ರ್ಯಾಕ್ಟ್ರಿ. ಅದಕ್ಕೆ ಅನ್ನೋದ್ರಿ ರಷ್ಯಾ ದೇಶದ ಟ್ರ್ಯಾಕ್ಟರ್ ರೀ, ಫುಲ್ ತಿಂಡಿ ಟ್ರ್ಯಾಕ್ಟರ್ ರೀ. ಹಂಗೆ ರೀ ಎಲ್ಲರಿಗೂ ನಿಮ್ಗೆ ಹೆಂಗೆ ವಿಡಿಯೋ ಅನ್ನಿಸ್ತೀರಿ, ಇಂಟ್ರೆಸ್ಟಿಂಗ್ ಅನ್ನಿಸ್ತೋ ಇಲ್ಲೋ ಅಂತ ಹೇಳ್ರಿ ನಕ್ಕಿ ಎಲ್ಲರೂ ಕಮೆಂಟ್ ಮಾಡಬೇಕು ರೀ ನೀವು ರೀ. ಹಾಂ
ಎಲ್ಲರಿಗೂ ಟ್ರ್ಯಾಕ್ಟರ್ ಹೆಂಗ್ ಅನ್ಸತ್ತೆ ಹೇಳ್ರಿ, ಎಲ್ಲರೂ ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲ ನಿಮ್ಮ ಟ್ರ್ಯಾಕ್ಟರ್ ದೋಸ್ತರಿಗ್ರಿ ಆದಷ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ರಿ. ಇಷ್ಟ ಹೇಳಕ್ ಇಷ್ಟಪಡ್ತೇನೆ ರೀ. ಮುಂದಿನ